ತಪಸ್ ಮಾಡಿದ್ರೆ ಇಂದ್ರ ದೇವರು ಪ್ರತ್ಯಕ್ಷ ಆದರು. ಇಂಥ ದೇವರಿಗೆ ಹೇಳ್ತಾರಂತೆ, ನೋಡಿ ಸ್ವಾಮಿ, ನಾನು ವೇದಗಳನ್ನೆಲ್ಲ ಅಧ್ಯಯನ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ನನ್ನ ವಯಸ್ಸು ಅಂತ ನಾನು ಮುಗ್ದೋಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಸ್ವಲ್ಪ ನನಗೆ ಆಯುಷನ್ನು ಕೊಟ್ಟರೆ ಮತ್ತೆ ನಾನು ಅಧ್ಯಯನ ಮುಂದುವರಿಸ್ಬೋದು ಅಂತ. ಅದಕ್ಕೂ ಇಂದ್ರದೇವರು ಹೇಳೋದಂತೆ, ನೀನು ಯೋಚನೆ ಮಾಡಬೇಡ, ತಲೆ ಕೂದಲೆಲ್ಲ ಬೆಳಗಾಗಿದೆಯಲ್ಲ ಅದನ್ನೆಲ್ಲ ಕರ್ಗಾರ ಮಾಡೋ ಬುದ್ಧಿ ನಮಗೆಲ್ಲ ಇದೆ. ಸೊ ಅದಕ್ಕೋಸ್ಕರ ಅಶ್ವಿನಿ ದೇವತೆಯನ್ನು ಕರ್ಕೊಂಡು ಬರ್ತೀನಿ, ನಿನ್ನ ಆಯುಷನ್ನು ವೃದ್ಧಿ ಮಾಡ್ತೀನಿ, ಕೂದಲನ್ನು ಸಹ ಕರು ಮಾಡ್ತೀನಿ. ಆದ್ದರಿಂದ ನೀನು ಮತ್ತೆ ಅಧ್ಯಯನ ಮುಂದುವರಿಸು ಅಂತ. ಮತ್ತೆ ಅಧ್ಯಯನ ಪ್ರಾರಂಭ ಮಾಡ್ತೀನಿ. ಇಲ್ಲಿ ತನಕ ಮತ್ತೆ ಅವನ ಆಯುಷ್ ಪೂರ್ತಿ ಮುಗಿದು ಅಧ್ಯಯನ ಮುಗಿಲೇ ಇಲ್ಲ. ಹೀಗಾಗಿ ಮತ್ತೆ ದೊಡ್ಡ ತಪಸ್ಸನ್ನು ಶುರು ಮಾಡಿದ. ಆ ತಪಸ್ಸನ್ನು ಶುರು ಮಾಡಿದ ಮೇಲೆ ಮತ್ತೆ ಇಂದ್ರದೇವರು ಬರ್ಬೇಕಾದ್ರೆ ದೈ ಸಮೇತನೇ ಬಂದಿರೋದು. ಗೊತ್ತು ಇವನು ಏನಿಗೆ ತಪಸ್ ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಕೂದಲಿಗೆಲ್ಲ ಬಣ್ಣ ಹಚ್ಚಿ, ನೋಡಪ್ಪ ನೀನೇನು ಯೋಚನೆ ಮಾಡಬೇಡ, ಮತ್ತೆಲ್ಲ ಕೂದಲೆಲ್ಲ ಕರಗಾಗಿದೆ, ಆಯುಷ್ಯ ವೃದ್ಧಿ ಆಗಿದೆ, ಮತ್ತೆ ಮುಂದುವರಿಸು ಅಂತ. ಆದರೂ ಸಹಿತ ಮತ್ತೆ ಅವನ ಕೂದಲೆಲ್ಲ ಬೆಳಗಾದರೂ ಅಧ್ಯಯನ ಮುಗಿಲಿ. ಕೊನೆಗೆ ಇಂದ್ರದೇವರು ಮತ್ತೆ ತಪಸ್ಸು ಮಾಡಿ ಶುರು ಮಾಡಿದ್ರು. ಇಂದ್ರದೇವರು ಮತ್ತೆ ಪ್ರತ್ಯಕ್ಷರಾದರು. ನೀವು ಒಂದು ಕೆಲಸ ಮಾಡು ಬಾಯಿಲಿ ಅಂತ ಹೇಳಿ ಒಂದು ಜಾಗ ಕರ್ಕೊಂಡೋದ್ರ. 3 ಬೆಟ್ಟಗಳಿತ್ತಲ್ಲಿ. ಒಂದು ಬೇರು ಪರ್ವತ, ಮಂದ್ರ ಪರ್ವತ ಮತ್ತು ಒಂದು ಶಿಖರ ಇತ್ತು. ಅವೆರಡರ ಮೂರರ ಮಧ್ಯದಲ್ಲಿ ಅವನ್ನ ನಿಲ್ಲಿಸಿದ್ರಂತೆ. ನಿಲ್ಲಿಸ್ಬಿಟ್ಟು ಕೈಯಿಂದ ಒಂದು ಬೊಗಸೆ ಮಣ್ಣು ತೆಗೆದು ಅವನ ಕಣ್ಣಿಗೆ ಹಾಕಿದಂತೆ. ಇವಾಗ ಹಿಡ್ಕೊ ಅಂತ. ಅವನ ಕೈ ಹಿಡ್ಕೊಂಡ, ಏನು ಸ್ವಾಮಿ ಇದು ಅಂತ ಕೇಳ್ದ. ಅದಕ್ಕೆ ಅವ್ನು ಹೇಳ್ತಾನಂತೆ, ನೋಡಪ್ಪ, ನೀನು 3 ಜನ್ಮದಷ್ಟು ಏನು ಆಯುಷ್ಯನ್ನು ಪಡೆದಿದ್ದೀರಾ, ಅಷ್ಟರಲ್ಲಿ ನೀನು ಮಾಡಿರ್ತಕ್ಕಂಥ ಅಧ್ಯಯನ ಎಷ್ಟಿದೆ ಗೊತ್ತಾ? ಇಷ್ಟೇ. ಮಾಡಬೇಕಾಗಿರೋದು ಎಷ್ಟಿದೆ ಅಂದರೆ, ಇನ್ನು ನೋಡಿ 3 ಪರ್ವತಗಳಿದೆಯಲ್ಲ ಅಷ್ಟಿದೆ. ಅಂದರೆ ನೀವು ಏನು ಚಿರಂಜೀವಿ ಆದರೂ ಸಹ ಮುಗಿಯೋದಿಲ್ಲ. ಅಷ್ಟು ಮಹತ್ತರವಾಗಿರ್ತಕ್ಕಂಥ ಒಂದು ಸನಾತನವಾಗಿರ್ತಕ್ಕಂಥ ಧರ್ಮದ ಒಂದು ತತ್ವ ಇದು. ಅಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ. ಆದ್ದರಿಂದ ಈ ಜನ್ಮದಕ್ಕೆ ಇದು ಸಾಕು ಮಾಡು, ಮತ್ತೆ ಮುಂದಿನ ಜನ್ಮದಲ್ಲಿ ನೀನು ಮುಂದುವರಿಸುವಂತೆ ಅಂತ ಹೇಳಿದ್ರಂತ. ಅಂದರೆ ಅಂಥ ಪವಿತ್ರವಾಗಿರ್ತಕ್ಕಂಥ ಧರ್ಮದಲ್ಲಿ ನಾವು ಹುಟ್ಟಿರ್ತಕ್ಕಂಥ ಹಿಂದೂ ಧರ್ಮ, ನಮ್ಮ ಧರ್ಮ ಸನಾತನವಾಗಿರ್ತಕ್ಕಂಥ ಧರ್ಮ. ಗೊತ್ತಾಯ್ತಾ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ದಿವಸ ನಾವು ಏನು ಕುಚೋದ್ಯವಾಗಿ ಏನು ಮಾತಾಡಿ ಗೊತ್ತಾಯ್ತಾ, ಪ್ರಶಸ್ತಿಗೋಸ್ಕರ ಏನು ನಮ್ಮನ್ನೆಲ್ಲ ಧರ್ಮಗಳನ್ನು ಕಿಚಾಯಿಸ್ತಾ ಇದ್ದಾರೆ, ಅವರೆಲ್ಲರಿಗೂ ಉತ್ತರವನ್ನು ಅವತ್ತಿನ ದಿವಸ ಬರೆದಿಟ್ಟಿದ್ದಾರೆ. ಓದುವಂಥ ಮನಸ್ಸು ಇಲ್ಲ, ಅಥವಾ ಓದಬೇಕು ಅನ್ನೋ ಜ್ಞಾನವೂ ಇಲ್ಲ. ಅದು ಎಲ್ಲಿ ಹುಡುಕಬೇಕು ಅನ್ನೋ ಅಷ್ಟು ತಾವೇನೂ ಇಲ್ಲ ಅವರು. ಯಾಕೆಂದರೆ ಬರೀ ಒಬ್ಬರನ್ನ ಟೀಕೆ ಮಾಡೋದ್ರಿಂದ ಮಾತ್ರ ತಾವು ಬುದ್ಧಿವಂತರು ಅಂತ ಹೇಳಿ ತಮಗೆಲ್ಲ ತಿಳಿದೆ ಅಂತ ತಿಳ್ಕೊಳ್ಳೋಂಥ ಒಂದು ಹುಮ್ಮತನ ಇವತ್ತಿನ ದಿವಸ ಇದೆ. ಅದು ನಂಬುವಂಥ ದೊಡ್ಡರು ನಮ್ಮಲ್ಲಿದೆ. ಆದರೆ ಎಲ್ಲ ಸನಾತನ ಧರ್ಮಗಳಿಗೆ ಅಧಿದೈವತೆ ಆಗಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮ, ವಿಶೇಷವಾಗಿ ನಾವು ಏನು ಇವತ್ತು ದಿವಸ ಈ ಧರ್ಮದಲ್ಲಿ ಹುಟ್ಟಿದ್ದೀವಿ, ನಾವೆಲ್ಲ ಯಾವುದೋ ಜನ್ಮದಲ್ಲಿ ಮಾಡತಕ್ಕಂಥ ಪುಣ್ಯ ಅಷ್ಟೇ ಅಲ್ಲ. ಈ ರೀತಿ ನಮ್ಮ ಏನು ಭಾರತ ದೇಶದ ಜನ್ಮಗಳಿದ್ದೀವಿ, ಎಷ್ಟೋ ಜನ್ಮಗಳ ಪುಣ್ಯದ ಫಲ. ಇಂತಹ ಫಲವನ್ನು ನಮಗೆ ಕಿಂಚಿತ್ತಾರು ನಮಗೆ ಭಗವಂತ ಕೊಡಲಿ, ಆ ಫಲದಲ್ಲಿ ಇರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸುವಂಥ ಶಕ್ತಿಯನ್ನು ನಮ್ಗೆ ಕೊಡಲಿ ಅಂತೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡೋದೇ ನಮ್ಗೆ ಉಳಿದಿರ್ತಕ್ಕಂಥ ಮುತ್ತಿನ ದಾರಿ. ಅಂಥದ್ರಲ್ಲಿ ವಿಜಯರಾಯ ಕಂಡ ನಿಮಗೆಲ್ಲ ಧನ್ವಂತರಿ ಸುಳಿಯಾದಿ ನೀವೆಲ್ಲ ಪ್ರಯಾಣ ಮಾಡ್ತಾ ಇರ್ತೀವಿ. ಗೊತ್ತಾಯ್ತಾ? ಆ ಸುಳಾದಿಯ ಜನಕ ವಿಜಯರಾಯ. ಗೊತ್ತಾಯ್ತಾ? ಬರೀ ಸುಳಾದಿ ಹೇಳಿದ್ರೆ ಸಾಕು, ಎಲ್ಲ ರೀತಿಯಾದ ರೋಗಗಳಿಂದ ಮುಕ್ತಿಯನ್ನು ಹೊಂದ್ತೀರ ಅಂತ ಹೇಳಿ ಆ ಒಂದು ರೀತಿಯಾದ ಶಕ್ತಿಯನ್ನು, ದೇಶಕ್ತಿಯನ್ನು ಅದನ್ನು ಇಟ್ಟು ಇವತ್ತಿನ ದಿವಸ ನಾವು ಭಾಳ ಉಪಕಾರ ಮಾಡಿದೆ. ಅಂತಹ ಅವರ ಕಟ್ಟೆಯಲ್ಲಿ ಇವತ್ತಿನವರೆಗೂ ಸೇವೆ ಮಾಡಿಕೊಂಡು ರಾಘವೇಂದ್ರಾಚಾರ್ಯ ಪ್ರತಿ ವರ್ಷ ಅಲ್ಲಿ ನಡೀತಕ್ಕಂಥ ಒಂದು ಏನು ಇದು ನಡೆಯುತ್ತೆ, ಸಮಾರಂಭ ನಡೆಯುತ್ತೆ, ಅದಕ್ಕೆಲ್ಲವಕ್ಕೂ ಸಹ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ತ. ಮತ್ತು ಆ ಕಟ್ಟೆಯಲ್ಲಿ ಅಲ್ಲೇನೋ ಅಷ್ಟೊಂದು ಏನು ಉತ್ಪತ್ತಿ ಇಲ್ಲ, ಆದರೂ ಸಹಿತ ಪಾಪ ಬೆಂಗಳೂರು ಎಲ್ಲ ಕಡೆಯೂ ಸಹ ಬಂದು ಇದನ್ನು ಒಂದು ಕಾಣಿಕೆಯನ್ನು ನೀವೇನು ಕೊಡ್ತೀರ ಭಾಳ ಪ್ರೀತಿಯಿಂದ ಆ ಕಾಣಿಕೆಯನ್ನು ಸ್ವೀಕಾರ ಮಾಡಿ ತಗೊಂಡೋಗಿ ಅವರು ಭಾಳ ನಮ್ರತೆಯಿಂದ ಅವರಿಗೆ ಅರ್ಪಿಸುವಂಥ ಕೆಲಸವನ್ನು ನಿಸ್ವಾರ್ಥವಾಗಿ ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾರೆ. ಪ್ರತಿ ವರ್ಷವೂ ಸಹ ಇಲ್ಲಿ ಬರ್ತಾರೆ, ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಾಯಿದ್ರು. ಆದರೆ ಇವತ್ತು ನಮ್ಮ ಸೌಭಾಗ್ಯ, ಇವತ್ತಿನ ದಿವಸ ನವರಾತ್ರಿ ಸಮಯದಲ್ಲಿ ಬಂದಿದೆ. ಅದಕ್ಕೋಸ್ಕರ ಅವರು ಏನು ಅವರೊಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ, ಅವರ ಮುಖಾಂತರವಾಗಿ ವಿಜಯದಾಸರ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ಆ ವಿಜಯರಾಜರ ಮುಖಾಂತರವಾಗಿ ಗೋಪಾಲಕೃಷ್ಣನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಶೀರ್ವಾದ ನಿಮಗೆ ಸಿಗಲಿ ಅಂತ ಉದ್ದೇಶದಿಂದ ಆಚಾರ್ಯ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಸಾಯಂಕಾಲ ಬರಬೇಡ್ರೆ, ಸಾಯಂಕಾಲ ಬಂದರೆ ನಮ್ಮ ಮನೆಗೆ ಒಂದಕ್ಕೆ ಬರೋಕ್ಕಾಗುತ್ತೆ. ನೀವು ಬೆಳಗ್ಗೆ ಬಂದರೆ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಬೆಳಗ್ಗೆ ಪಾಪ ಅವರೆಲ್ಲ ಹೋಗಬೇಕಾಗಿತ್ತು. 12 ಗಂಟೆ ಬೇರೆಯವ್ರ ಮನೆಯಲ್ಲಿ ಅವ್ರಿಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಫಿಕ್ಸು. ನಮಗೋಸ್ಕರ ಪಾಪ ಕಾಯ್ತಾ ಇದ್ದಾರೆ. ನಿಮ್ಮ ಸಿಕ್ಕಾಕೊಂಡಿರುತ್ತೆ, ಹೆಚ್ಚು ಸಮಯ ತೊಗೊಳಕ್ಕೆ ಇಷ್ಟ ಇಲ್ಲ. 1-2 ಮಾತು ಅವರು ವಿಜಯರಾಜರ ಬಗ್ಗೆ ಮಾತಾಡ್ತಾರೆ. ನಿಮಗೆ ಸಾಧ್ಯವಾಗಿರ್ತಕ್ಕಂಥ ಕಾಣಿಕೆಯನ್ನು ನಾವು ಅರ್ಪಿಸುವ ಮುಖಾಂತರವಾಗಿ ವಿಜಯರಾಜ ಸೇವೆಗೆ ನೀವೆಲ್ಲರೂ ಸಹ ಮಾತನಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಜಯತೆ ಹರಿಗಚಂದ್ಯಃ ಸರ್ವದೇವೈಕವಂದ್ಯಃ ಪರಮಗುರು ರವೀಷ್ಠಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾನೋ ನಿತ್ಯನಿರ್ಮುಕ್ತದೋಷಃ ಸರಸ್ವತೀನೋ ಶ್ರೀಪತಿರ್ಮಾನದೋನಃ
महांता गुरुवत्साक्षादिष्टं दैवं श्रीपतिः आचार्या श्रीमदाचार्या संजमय संजन्मये अभ्रमं भङ्गरहितं अजडं विमलं स्वानन्दतीर्थमतलं भजे तापत्र्यापहं तं वन्दे नरसिंहतीर्थं श्रीव्यासराट्टोषं ध्यायन्तं मनसा सम्मतं श्रीपादराजं गुरुं दुर्गादिभ्रान्तरवे वैष्णवेन्द्रियवृन्दवे श्रीराघवेन्द्रवे नमोत्तुन्दरवे सुषमेन्द्रगदाब्जोत्तं राघवेन्द्रगुरुप्रियं श्रीतेन्द्रमुदराभार्चनेतं मज्ञानतिवृच्छेदं बुद्धिसम्पत्कायकं विज्ञानविमलं शान्तं विजयाक्षूरं भजे ಶ್ರೀಗುರುಭ್ಯೋ ನಮಃ ಹರಿ ಓಂ. ವಿಜಯದಾಸರು ಜನ್ಮಸ್ಥಳ ಚೀಕಲಪರವೆ ಅಂತೇಳಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಚೀಕಲಪರವೆ ಅಂತ ಊರಿದೆ. ಅಲ್ಲಿ ವಿಜಯದಾಸರು ಮೊದಲಿಗೆ ಪುರಂದರದಾಸರಾಗಿ ಅವತಾರ ಮಾಡಿರ್ತಾರೆ. ಪುರಂದರದಾಸರು ಒಂದು ಸಂಕಲ್ಪ ಮಾಡಿದರು, ಏನಂದರೆ 5 ಲಕ್ಷ ಸುಳಾದಿ ಹಾಡು ಎಲ್ಲ ರಚನೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದರು ಪುರಂದರದಾಸರು. ಅವರು ಸಂಕಲ್ಪ ಮಾಡಿದಾಗ ಸಂಕಲ್ಪ ಮಾಡಿ 4,75,000 ಅವರು ಸಂಪೂರ್ಣ ಮಾಡ್ತಾರೆ ಪುರಂದರದಾಸರು. ಮಾಡಿದಾಗ ಪುರಂದರದಾಸರ ಮಕ್ಕಳಾಗಿ ಮಧ್ವಪತಿಯಾಗಿ ಹುಟ್ಟಿರ್ತಾರೆ ವಿಜಯದಾಸರು. ಮಧ್ವಪತಿಯಾಗಿ ಹುಟ್ಟಿದಾಗ ಮಗನಿಗೆ ಹೇಳ್ತಾರೆ, ನೋಡಪ್ಪ ನಾನಂಕರು ಈ ಜನ್ಮದಲ್ಲಿ 4,75,000 ಮಾಡಿದ್ದೇನೆ, ಇನ್ನೂ 25,000 ಸಂಪೂರ್ಣ ಮಾಡಬೇಕು, ಯಾಕಂದರೆ ಸಂಕಲ್ಪ ಮಾಡಿದ್ದೇನೆ ಅದನ್ನು ಪೂರ್ಣ ಮಾಡಲೇಬೇಕು, ಅದನ್ನು ನೀನು ಮುಂದೆ ಮಾಡು ಅಂತ ಹೇಳ್ತಾರೆ. ಮಧ್ವಪತಿ ಆದವರು ಹೇಳ್ತಾರೆ, ನನಗೆ ಈ ಜನ್ಮದಲ್ಲಿ ಆಗಲ್ಲ, ಮುಂದಿನ ಜನ್ಮದಲ್ಲಿ ನೀವು ಬಂದು ನನಗೆ ಅನುಗ್ರಹ ಮಾಡಿದರೆ ನಾನು ಮಾಡ್ತೇನೆ ಅಂತ ಅವಾಗ ಸಂಕಲ್ಪ ಮಾಡಿರ್ತಾರೆ. ಮಧ್ವಪತಿಯಾದ ಯಂತ್ರೋದ್ಧಾರಕ ಪ್ರಾಣದೇವರಿಗೆ ಕೈಯಿಂದ ಊಟ ಮಾಡಿಸುವಂಥ ಹಂಪಿಯಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರು ಮತ್ತು ದಿನ ಹೋಗಿ ಅವರು ಮಧ್ವಪತಿ ಆಗಿದ್ದಾಗ ಹೋಗಿ ಅವ್ರ ಅಪ್ಪ ನೈವೇದ್ಯ ಮಾಡ್ಕೊಂಬ ಅಂತ ಹೇಳ್ತಾರೆ. ಹೋಗಿ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿದಾಗ ನೈವೇದ್ಯ ವಾಪಸ್ ಮನೆಗೆ ತರೋದೇ ಇಲ್ಲ. ಏನು ನೈವೇದ್ಯನ ವಾಪಸ್ ತರೋದಿಲ್ಲ, ನೀನು ಏನು ಮಾಡ್ತಾಯಿದ್ದೀನಿ, ನೀನು ಅಲ್ಲಿ ಊಟ ಮಾಡ್ತೆ ಅಂತ ಅವ್ರು ತಂದೆಯವ್ರು ಕೇಳ್ತಾರೆ. ಇಲ್ಲ ಪ್ರಾಣದೇವರು ಊಟ ಮಾಡ್ತಾ ಇದ್ದಾರೆ, ನಾನು ಬರ್ತೀನಿ ಒಂದಿನ ಅಂತೇಳಿ ಪುರಂದರದಾಸರೇ ಸುಧಾ ಬರ್ತಾರೆ. ಬಂದಲ್ಲಿ ಕೂತು ನೋಡ್ತಾರೆ. ಅವತ್ತು ಹನುಮಂದೇವರು ಊಟ ಮಾಡೋದು ಬಾಯಿನೇ ತೆಗೆಯೋದಿಲ್ಲ. ನೀನು ಯಾಕೆ ಊಟ ಮಾಡಲ್ಲ, ನಾನು ನಿನ್ನ ತಲೆ ಹೊಡ್ಕೋತೀನಿ, ಇಲ್ಲೇ ನೀನು ಮಾಡಲೇಬೇಕಂತ ಹೇಳಿ ಅವರು ಪ್ರಾಣದೇವರಿಗೆ ತಲೆ ಕೊಡ್ತಾರೆ. ತಲೆ ಕೊಟ್ಟಾಗ ಪ್ರಾಣದೇವ್ರು ಬಾಯಿ ತೆಗೆದು ಊಟ ಮಾಡ್ತಾರೆ. ಅವಾಗ ಅವ್ರು ತಂದೆಯವರು ಸುಖ ನೋಡ್ತಾರೆ. ನೋಡಿ ನಮಸ್ಕಾರ ಮಾಡ್ತಾರೆ, ನೀನು ದೊಡ್ಡ ಇದು ಜ್ಞಾನಿಯಪ್ಪ ಅಂತ ಹೇಳ್ತಾರೆ. ಆಮೇಲೆ ಆ ಜನ್ಮದಲ್ಲಿ ಆಗಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ವಿಜಯದಾಸರು ಕೂಸಿ ಮಗ ದಾಸ ಅಂತ ಹೆಸರು. ತಂದೆ ತಾಯಿಗಳು ಮಕ್ಕಳಾಗಿರಲ್ಲ ವಿಜಯದಾಸ ತಂದೆ ತಾಯಿಗಳಿಗೆ. ವಿಶೇಷವಾಗಿ ಅಲ್ಲಿ ಶ್ರೀಪಾದರಾಜರು ಬಂದು ಆ ಸಂಚಾರಕ್ಕೆ ಬರ್ತಾರೆ. ಆ ಪ್ರಾಂತ್ಯಕ್ಕೆ ಸಂಚಾರಕ್ಕೆ ಬಂದ ಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆ ಅಂತೇಳಿ ಒಂದು ಸಂಕಲ್ಪ ಮಾಡಿದರು ಶ್ರೀಪಾದರಾಜರು. ಅವಾಗ ಎಲ್ಲ ಶಿಷ್ಯಂದ್ರೆ ಕೇಳ್ತಾರೆ, ಸ್ವಾಮಿ ಇದು ಅಡವಿ ಕಾಡು ನದಿ ದಂಡೆ, ಇಲ್ಲಿ ಯಾಕೆ ಮಾಡ್ತಾರೆ, ಮುಂದೆ ಯಾರು ಪೂಜೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾರಂತೆ. ಇಲ್ಲಪ್ಪ ಇಲ್ಲಿ ಒಂದು ಮಹಾನುಭಾವರು ಇರ್ತಾರಂತೆ ಶ್ರೀಪಾದರಾಜರೇ ಹೇಳಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿ ಒಂದು ಅಶ್ವತ್ಥ ವೃಕ್ಷ ಆಗ್ತಾರೆ ಶ್ರೀಪಾದರಾಜ 700 ವರ್ಷದಿಂದ. ಅದಾದಮೇಲೆ 300 ವರ್ಷ ಆದಮೇಲೆ ವಿಜಯದಾಸನ ತಂದೆ ತಾಯಿಗೆ ಮಕ್ಕಳಾಗಿರೋದು. ಅವ್ರ ತಂದೆ ತಾಯಿ ವಿಶೇಷವಾಗಿ ಸೇವೆ ಮಾಡ್ತಾರೆ. ಆ ನರಸಿಂಹದೇವರ ಅನುಗ್ರಹದಲ್ಲಿ ವಿಜಯದಾಸರಲ್ಲಿ ಅವತಾರ ಮಾಡಿರ್ತಕ್ಕಂಥ ಸ್ಥಳ ವಿಜಯರಾಯರ ಜನ್ಮಸ್ಥಳ. ವಿಜಯದಾಸರು ಹುಟ್ಟಿದ್ರು. ಅವ್ರ ತಾಯಿ ಹೆಸರು ಕೂಸಮ್ಮ, ತಂದೆ ಹೆಸರು ಸೀನಪ್ಪ ಅಂತೇಳಿ. ಎಲ್ಲರೂ ಕೂಸಿ ಮಗ ಭಾಳ ಬಡತನ ವಿಜಯದಾಸರಿಗೆ. ಆ ಬಡತನ ಅಂದ್ರೆ ಏನು, ಒಂದೊಂದು ತುತ್ತಿ ಕೂಡ ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳದಿದೆ ಅಂತ ಅವ್ರು ಹಾಡಲ್ಲಿ ಎಲ್ಲ ಹೇಳಿದ್ದಾರೆ ವಿಜಯರಾಯರು. ಹೇಳಿದಾಗ ಅವರೆಲ್ಲ ಬಡತನ, ಭಾಳ ಬಡತನದಿಂದ ಅವ್ರಿಗೇನು ವಿಜಯರು ಏನು ಬಂದಿಲ್ಲ ಅಂತೇಳಿ ಬಾಬಾಜಿಗಳ ಜೊತೆ ಕಾಶಿ ಯಾತ್ರೆ ಮಾಡ್ತಾರೆ. ತಾಯಿ ಗೊತ್ತಿರಲಾರ್ದೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಸತಿ ಯಾತ್ರೆ ಮಾಡಿ ಬರ್ತಾರೆ. ಬಂದರೂ ಏನಾಗಲ್ಲ. 2ನೇ ಸತಿ ಯಾತ್ರೆಗೆ ಹೋದಾಗ ಎಲ್ಲ ಬಾಬಾಜಿಗಳ ಜೊತೆ ಹೋದಾಗ ಅವಾಗ ಪ್ರಾರ್ಥನೆ ಮಾಡ್ಕೊಂಡು ವ್ಯಾಸಕಾಶಿ ಅಂತಿದೆ, ಕಾಶಿಯಿಂದ ವ್ಯಾಸಕಾಶಿ ಅಂತ ಮಲ್ಕೊಂಡಿರ್ತಾರೆ ವಿಜಯರಾಯರು. ಅವಾಗ ಪ್ರಾರ್ಥನೆ ಮಾಡಿದಾಗ ಸ್ವತಃ ಪುರಂದರದಾಸರು ನಾರದರ ಅಂಶದಿಂದ ಬಂದು ಅವ್ರಿಗೆ ವ್ಯಾಸಕಾಶಿಯಲ್ಲಿ ಒಂದು ತಂಬೂರಿ ಕೊಟ್ಟು ವಿಜಯ ವಿಠಲ ಅಂತ ಅಂಕಿತ ಕೊಡ್ತಾರೆ ವಿಜಯದಾಸರು. ಅಂಕಿತ ಕೊಟ್ಟಾದ್ಮೇಲೆ ಅವ್ರು ಬರ್ತಾ ವಿಜಯ ವಿಠಲ ಅಂತ ಹೇಳಿ ಮುಂದೆ ಪ್ರಸಿದ್ಧಿಯನ್ನು ಗಳಿಸ್ತಾರೆ. ಆಮೇಲೆ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ವಿಜಯದಾಸರ ಕಟ್ಟೆಯಲ್ಲಿ ಬಂದು ಎಲ್ಲ ಸಮರ್ಪಣೆ ಮಾಡೋರು. ಆಮೇಲೆ ವಿಜಯದಾಸರ ಕಟ್ಟೆಯಲ್ಲಿ ಕೂತಾಗ ಅಲ್ಲೇ ಅವರು ಪಂಚರತ್ನ ಸುಳಾದಿ, ನೀವೇನು ಸುಳಾದಿ ಎಲ್ಲ ಪಾರಾಯಣ ಮಾಡಿದ್ರಲ್ಲ, ಪಂಚರತ್ನ ಸುಳಾದಿ ಪಾರಾಯಣ ಮಾಡಿರ್ತಕ್ಕಂಥ ಸ್ಥಳ ಅಲ್ಲೇ ರಚನೆ ಮಾಡಿದ್ರು ವಿಜಯದಾಸರು. ಅಲ್ಲೇ ಕೂತು ಅವ್ರ ಕಷ್ಟ ಭಾಳ ಬಡತನ ಇದ್ದಾಗ ಯಾರಾದರೂ ಬರ್ತಾರೆ ಅಂತ, ಅತಿಥಿಗಳು ಬರ್ತಾರೆ ಅಂತ 12-1 ಗಂಟೆ ತನಕ ಕಾಯೋರಂತ ವಿಜಯರಾಯರು. ತಾಯಿ ಮನೆಯಲ್ಲಿ ಏನು ಸಾಮಾನಿಲ್ಲ, ಅಡುಗೆ ಮಾಡಲಾದ್ರು ಕೂತಿರ್ತಾರಂತೆ. ವಿಜಯ ಕಾಯ್ತಾರೆ, ಯಾರಾದರೂ ಬ್ರಾಹ್ಮಣರು ಬಂದು ಮನೆಗೆ ಹೋಗಿ ಕರ್ಕೊಂಡೋಗಿ ಊಟಕ್ಕೆ ಹಾಕ್ಬೇಕಂತ ಏನೂ ಇರಲ್ಲ. ಒಂದು ಸತಿ ಏನಾಗುತ್ತೆ, ವಿಜಯರಾಯರು ಅಲ್ಲೇ ಕೂತಿರ್ತಾರೆ. ಸ್ವತಃ ಲಕ್ಷ್ಮೀದೇವಿ, ಅಲ್ಲಿ ಇರ್ತಕ್ಕಂಥ ಲಕ್ಷ್ಮೀದೇವಿನೇ ಅವ್ರ ಮನೆಗೆ ಹೋಗ್ತಾಳಂತೆ. ತರುಣ ಯೌವನ, ಒಂದು ಸುಂದರವಾಗಿ ರೂಪ. ನೋಡಿದ ತಕ್ಷಣ ಎಲ್ಲರೂ ಹಾಗೆ ಮರಳಾಗ್ಬಿಡ್ಬೇಕು ಆ ಥರ ತಾಯಿ ಮನೆಯಲ್ಲಿ ಇರ್ತಾಳೆ. ನಾವು ಇವತ್ತು ವಿಜಯದಾಸರಿಗೆ ಊಟಕ್ಕೆ ಕೇಳಿದ್ದೆ, ನಿಮ್ಮ ವಿಜಯದಾಸರಿಗೆ ಬಂದಿಲ್ಲ ನಮ್ಮ ಮನೆಗೆ, ಅದಕ್ಕೆ ನಾನು ಊಟ ಬಡಿಸ್ಕೊಂಬಂದೆ ಅಂತೇಳಿ ಒಂದು ಬಂಗಾರ ತಟ್ಟೆ ಒಳಗೆ ಎಲ್ಲ ಅಡಿಗೆ ಮೃಷ್ಟಾನ್ನ ಭೋಜನ, ದೇವಾನುದೇವತೆಗಳು ಮಾಡಿರ್ತಕ್ಕಂಥ ಭೋಜನ ತಂದು ಮನೆಯಲ್ಲಿ ಇರ್ತಾಳೆ. ಆಕೆ ನೋಡಿದ ತಕ್ಷಣ ತಾಯಿಗೆ ಏನು ಸಮಾಧಾನ ಆಗಲ್ಲ. ಏನು ಮಾಡಬೇಕು, ಈಗ ನೋಡ್ತಾ ಇದ್ರೆ ಹಿಂಗೆ ನೋಡ್ತಾ ಇರ್ಬೇಕಂತ ಅನಿಸುತ್ತೆ. ತಾಯಿ ಏನು ಕೇಳೋದಿಲ್ಲ, ನೀ ಯಾರಮ್ಮ ಅಂತ ಕೇಳ್ತಾಳೆ. ನನ್ನ ಹೆಸರು ಲಕ್ಕಮ್ಮ ಅಂತ ಹೇಳ್ರಿ, ಗೊತ್ತಾಗುತ್ತೆ ವಿಜಯನಗರ. ನೀ ಎಲ್ಲಿದ್ದ ಬಂದು, ನೀ ಯಾರು, ಹಿಂಗೆ ನೋಡ್ತಾ ಹಿಂಗೆ ಕೂತ್ಬಿಟ್ಟಿರ್ತಾರೆ. ಇಲ್ಲ ನಾವು ಊಟಕ್ಕೆ ಕೇಳಿದ್ವಿ, ಬಂದಿಲ್ಲ, ಅದ್ರ ಸಲುವಾಗಿ ನಾನು ಅಡುಗೆ ತೊಗೊಂಬಂದಿದ್ದೀನಿ. ಇಲ್ಲ ನನ್ನ ಮಗ ಹಾಗೆಲ್ಲ ಊಟಕ್ಕೆ ನಿಂದ ಮಾಡೋದಿಲ್ಲ, ಊಟ ಹೋಗೇ ಹೋಗ್ತಾರ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಬಂದಿಲ್ಲ, ಅದಕ್ಕೆ ಅಡುಗೆ ತಂದಿಟ್ಟಿದ್ದೀನಿ, ಅವ್ರು ಬಂದರೆ ನೀವು ಊಟಕ್ಕೆ ಬಡಿಸಿ ಅವರಿಗೆ ಅಂತ ಹೇಳ್ತಾರೆ. ಅದು ಗೊತ್ತಾಗಲ್ಲ. ಲಾಸ್ಟಿಗೆ ನಿನ್ನ ಹೆಸರು, ನಿಂದು ಯಾವ ಊರಮ್ಮ,
ನನ್ನ ನದಿ ದಂಡಿಗೆ ನನ್ನ ಊರು ಅಂತ ಹೇಳ್ತಾರೆ. ಸರಿ ಅಂತೇಳಿ ವಿಜಯದಾಸರು ಸುಮಾರು ಹೊತ್ತು 3 ಗಂಟೆ ಆದಮೇಲೆ ವಿಜಯದಾಸರು ಮನೆಗೆ ಬರ್ತಾರೆ. ಬಂದು ತಾಯಿ ಕೇಳ್ತಾಳೆ, ಯಾರು ಊಟ ಕೇಳಿದ್ರಂತಲ್ಲಪ್ಪ ನದಿ ದಂಡಿಗೆ, ನೀವು ಹೋಗಿಲ್ಲ ಅಂತ, ಅದಕ್ಕೆ ಅವ್ರು ಅಡಿಗೆ ತಂದಿಟ್ಟಿದ್ದಾರೆ ಅಂತ ಹೇಳ್ತಾರೆ. ವಿಜಯದಾಸರು ಒಂದು ಕ್ಷಣ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದಾಗ ಅವ್ರ ತಾಯಿಯ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಲಕ್ಷ್ಮೀದೇವಿನೇ ಅಂತ ಹೇಳಿ, ಸ್ವತಃ ಲಕ್ಷ್ಮೀದೇವಿ ಅಂತ. ಅವತ್ತು ಅವ್ರ ತಾಯಿಗೆ ಹೇಳ್ತಾರೆ, ತಾಯಿ ನೀನು ಕೂಡ ಮಾಡಿ ನಾನು ನಿನಗೆ ಊಟಕ್ಕೆ ಬಡಿಸ್ತೇನೆ ಅಂತ ಹೇಳ್ತಾರೆ. ಊಟ ಮಾಡಿದಾಗ ಅದು ಈಗಿಂದ ಇದೇ ಕಾಣಿಸ್ತಾ ಇಲ್ಲ, ದೈವ ಏನು ವಿಚಿತ್ರವಾಗಿದೆ, ಎಂಥ ಇದು ಮೋಹ ಅಂತೇಳಿ ತಾಯಿ ಹೇಳ್ತಾಳೆ, ಇಲ್ಲಮ್ಮ ನೀವು ಊಟ ಮಾಡು ಅಂತೇಳಿ. ಅವ್ರಿಗೆ ಊಟ ಆದಮೇಲೆ ತಾವು ವಿಜಯ ಊಟ ಮಾಡ್ತಾರೆ. ಊಟ ಮಾಡಿ ತಾಯಿಗೆ ನಮಸ್ಕಾರ ಮಾಡ್ತಾರೆ. ನೀನು ಸ್ವತಃ ಲಕ್ಷ್ಮೀದೇವಿ ದರ್ಶನ ಮಾಡಿದ್ದಿ, ಬಂದಿದ್ದು ಯಾರು ಅಲ್ಲ, ಸ್ವತಃ ಲಕ್ಷ್ಮೀದೇವಿ ಬಂದಾಳ, ನಮ್ಮ ಮೇಲೆ ಕರುಣ ತೋರಿಸ್ಲಿಕ್ಕೆ ನಾವು ನಮ್ಮ ಮನೇಲಿ ಏನಿಲ್ಲ ಅಂತ ಲಕ್ಷ್ಮೀದೇವಿ ಗೊತ್ತಾಗಿದೆ, ಅವಳೇ ತಂದಿಟ್ಟಿದ್ದಾಳಮ್ಮ, ನೀನೇ ಪುಣ್ಯವಂತಿ ಲಕ್ಷ್ಮೀದೇವಿ ದರ್ಶನ ಮಾಡಿದ್ದೆ ಅಂತ ವಿಜಯರಾಯ ನಮಸ್ಕಾರ ಮಾಡ್ತಾರೆ. ಅದೇ ಜಾಗದಲ್ಲಿ ಅವರು ಎಲ್ಲ ಯಾತ್ರಾಕ್ಕೆ ಮಾಡ್ಬರ್ತಾರೆ ವಿಜಯದಾಸ. ಪೂರ ವರ್ಣನೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ವಿಜಯರಾಯರು ಅಲ್ಲೇ ಇರ್ತಾರೆ. ಎಲ್ಲ ಯಾತ್ರೆ ಮಾಡಿ ಬಂದಾಗ ಅವರು ಪ್ರಸಾದ ಬಳಸ್ಬೇಕಂತ ಒಂದು ಇರುತ್ತೆ. ಆ ಸಂಜೀವರಾಯನ ದೇವಸ್ಥಾನ ಅಂತ ಅಲ್ಲಿದೆ, ಅಲ್ಲಿ ಕೂತು ಗೋಪಾಲದಾಸರು ವಿಜಯದಾಸರು ಅಲ್ಲಿರ್ತಾರೆ. ಒಂದು ಸತಿ ಶ್ರೀನಿವಾಸ ಪ್ರಸಾದ ಬಳಸ್ಬೇಕಂತ ಹೇಳಿ ಜಗನ್ನಾಥದಾಸರು ಅಂತೇಳಿ ಮಾನ್ಮೇಲೆ ಅಡಿಗೆ ತಮ್ಮ ಸರ್ ಇರ್ತಾರೆ. ದೊಡ್ಡ ಆಚಾರ್ಯರು ಸುಧಾ ಪಂಡಿತರವರು, ಅವರು ಶ್ರೀನಿವಾಸಾಚಾರ್ಯ ಅಂತ ಅವ್ರ ಹೆಸರು. ಅವ್ರನ್ನ ಊಟಕ್ಕೆ ಕರಿಬೇಕಂತ ಹೇಳಿ ವಿಜಯದಾಸರು ಹೋಗಿ ಕರಿತಾ ಇರ್ತಾರೆ. ಇವ್ರು ಯಾಯವಾರ ಮಾಡ್ಕೊಂಬಂದು ಆರಾಧನೆ ಎಲ್ಲ ಪ್ರಸಾದ ಬಳಸೋದೆಲ್ಲ ಅವ್ರು ಹೋಗಿ ಕರೀತಾರೆ, ಸ್ವಾಮಿ ನಾವು ನಾಳೆ ಹಿಂಗೆ ಶ್ರೀನಿವಾಸ ಪ್ರಸಾದ ಬಳಸ್ತಾ ಇದ್ವಿ, ನೀವು ನಮ್ಮ ಮನೆ ತೀರ್ಥ ಪ್ರಸಾದ ಬರಬೇಕು ಅಂತ ಹೇಳಿ ಕರೀತಾರೆ ಗೋಪಾಲದಾಸರು ವಿಜಯದಾಸರು ಹೋಗಿ. ಆಯಿತು ಸರಿ ಅಂತ ಹೇಳ್ಬಿಡ್ತಾರೆ. ಅವನೆಲ್ಲೋ ಬೇಡ್ಕೊಂಬಂದಿದ್ದು ನಾನು ಯಾಕೆ ಹೋಗ್ಬೇಕಂತ ಹೇಳಿ ನಿಂದ ಮಾಡಿಬಿಡ್ತಾರೆ ಜಗನ್ನಾಥದಾಸರು. ಅವನು ಬೇಡ್ಕೊಂಬಂದು ಏನೋ ಮಾಡ್ತಾನೆ, ಅಲ್ಲೆಲ್ಲ ನಾನು ಯಾಕೆ ಹೋಗೋದು, ನನಗೆ ಬೇಗ ಆಗಬೇಕು ಊಟ ಅಂತ ಹೇಳ್ಬಿಟ್ಟಿರ್ತಾರೆ ಅವ್ರ ಜೊತೆ. ನನಗೆ ಸ್ವಲ್ಪ ಉದರ ಶುಲಿ ಇದೆ, ಬೇಗ ಊಟ ಆಗಬೇಕಂತ. ಆಯಿತು ನಾನು ನಿಮ್ಮ ಎಷ್ಟು ಗಂಟೆಗೆ ಅಂದರೆ ಅಷ್ಟು ಗಂಟೆಗೆ ಕರಿತೀವಿ, ನಂದು 9 ಊಟ ಆಗಬೇಕಂತ ಹೇಳ್ತೀವಿ. ಆಯಿತು ಅಂಥೇಳಿ ಅವತ್ತಿನ ದಿನ ಬೆಳಗಿನ ಜಾವ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು 9 ಗಂಟೆಗೆ ಗೋಪಾಲದಾಸರು ಕರೆಯಕ್ಕೆ ಹೋಗ್ತಾರೆ. ಸ್ವಾಮಿ ಗುರುಗಳು ನೈವೇದ್ಯ ಮಾಡಿದ್ದಾರೆ, ತಾವು ಊಟಕ್ಕೆ ಬರಬೇಕಂತ. ಇವ್ರು ಬರ್ತಾರಂತೆ, ಅವ್ರು ಅಕ್ಷಗಂಗ ರಚನೆ ಕೂತ್ಬಿಟ್ಟಿರ್ತಾರಂತೆ. ಅವ್ರ ಮನೆಗೆ ಹೋಗಬಾರ್ದಂತೆ, ಅಲ್ಲಿಗೆ ಹೋಗಬಾರ್ದಂತೆ. ನನಗೆ ಉದರ ಶೂಲಿ ಆಯಿತು, ಹಿಂಗಾಗಿ ನಾನು ಊಟ ಮಾಡಿಬಿಟ್ಟೆ ಅಂತೇಳಿ ಸುಳ್ಳು ಹೇಳ್ಬಿಡ್ತಾರೆ ಯಾರು ಶ್ರೀನಿವಾಸಾಚಾರ್ಯ. ಗೋಪಾಲದಾಸರು ಸಿಟ್ಟು ಬಂದುಬಿಡುತ್ತೆ, ನಮ್ಮ ಗುರುಗಳಿಗೆ ನಿಂದ ಆಯಿತು, ನಮ್ಮ ಗುರುಗಳಿಗೆ ಇಂಥ ಒಂದು ಇದು ಬಂತಂತ ಹೇಳಿ ನೀವು ನುಡಿದಿದ್ದೇ ಸತ್ಯವಾಗಲಿ ಅಂತ ಹೇಳ್ಬಿಡ್ತಾರೆ. ನುಡಿದಿದ್ದೇ ಸತ್ಯವಾಗಲಿ ಅಂದಾಗ ಅವರು ಭಾಳ ಬೇಜಾರಾಗಿರ್ತಾರೆ. ಬೇಜಾರಾಗಿ ಬರ್ತಾರೆ ಗುರುಗಳ ಹತ್ರ ಹೇಳ್ತಾರೆ, ನೀನು ಹಂಗೆಲ್ಲ ಹೇಳಬಾರ್ದಾಗಿತ್ತಪ್ಪ, ತಪ್ಪು ಮಾಡಿದೆ ಅಂತ ವಿಜಯದಾಸರು ಹೇಳ್ತಾರೆ ಶಿಷ್ಯನಿಗೆ. ಆಯಿತು, ಅವರು ಏನು ಪ್ರಾರಬ್ಧ ಕರ್ಮ ಇದೆ ಅದು ಅನುಭವಿಸ್ಲೇಬೇಕು, ಯಾರೇನು ಮಾಡೋಕ್ಕಾಗಲ್ಲ ಅಂತ ವಿಜಯದಾಸರು ಹೇಳ್ತಾರೆ. ಮುಂದೆ ಉದರ ಶೂಲಿ ದಿನೇ ಹೆಚ್ಚಾಗ್ತಾ ಇದೆ, ಭಾಳ ಸಂಕಟ ಪಡ್ತಾ ಇದ್ದಾರೆ ಶ್ರೀನಿವಾಸಾಚಾರ್ಯ. ಮಂತ್ರಾಲಯಕ್ಕೆ ಹೋಗಿ ರಾಯರ ಹತ್ರ ಸೇವೆ ಮಾಡ್ತಾರೆ. ಸೇವೆ ಮಾಡಿ ನಮಸ್ಕಾರ ಮಾಡಿ ಸೇವೆ ಮಾಡಿದಾಗ 7 ದಿನ ಸೇವೆ ಮಾಡ್ತಾರೆ. ಇನ್ನೇನು ನನ್ನ ಪ್ರಾಣ ಹೋಗುತ್ತೆ ಎಂಬ ಲೆಕ್ಕಕ್ಕೆ ಬಂದಿರ್ತಾರೆ ಜಗನ್ನಾಥ ಶ್ರೀನಿವಾಸಾಚಾರ್ಯ. ಅವಾಗ ಬಂದಾಗ ರಾಯರ ಒಂದು ಸ್ವಪ್ನದಲ್ಲಿ ನೀನು ಎಲ್ಲಿ ತಪ್ಪು ಮಾಡಿದ್ದೆ ಅಲ್ಲೇ ಹೋಗು, ಅಲ್ಲಿವರೆಗೆ ಹೋಗೋತನ ನಾನು ಶಕ್ತಿ ಕೊಡ್ತೇನೆ ಅಂತ ಒಂದು ಮಂತ್ರಾಕ್ಷರ ಒಂದು ವಿಪತ್ತಿ ಕೊಡ್ತಾರೆ. ಇದು ವಿಜಯರಾಯ ಕೂಡ ನಾನು ಕೊಡ್ತೀನಿ ಅಂತ ಹೇಳೋದು. ಸರಿ ಅಂತೇಳಿ ಮತ್ತೆ ಅವ್ರು ಅಲ್ಲಿಂದ ಮತ್ತೆ ವಾಪಸ್ ಚೀಕಲುಪಲ್ಲಿಗೆ ಬರ್ತಾರೆ. ಚೀಕಲುಪಲ್ಲಿ ವಿಜಯದಾಸರ ಕಟ್ಟೆಯಲ್ಲೇ ಕೂತಿರ್ತಾರೆ ವಿಜಯದಾಸರು. ಕೂತು ಅವ್ರು ನಮಸ್ಕಾರ ಮಾಡಿ ಬಂದ ತಕ್ಷಣ, ಸ್ವಾಮಿ ದೊಡ್ಡ ಪಂಡಿತರು ನೀವು ಬಂದುಬಿಟ್ಟಿದ್ದೀರಿ, ಸುಧಾ ಪಂಡಿತರು, ನನಗೆ ರಾಯರ ಮಂತ್ರಾಕ್ಷರ ಕೊಡ್ರಿ ಅಂತ ಹೇಳಿ ವಿಜಯದಾಸರು ಹೇಳ್ತಾರೆ. ಸ್ವಾಮಿಯಿಂದ ದಯಮಾಡಿ ತಪ್ಪಾಯಿತು, ನನ್ನಿಂದ ಕ್ಷಮ ಮಾಡಿ ಅಂತ ಹೇಳಿ ಬಂದು ಶ್ರೀನಿವಾಸಾಚಾರ್ಯ ನಮಸ್ಕಾರ ಮಾಡ್ತಾರೆ. ನನ್ನಿಂದ ದೊಡ್ಡ ಅಪರಾಧ ಆಗಿದೆ, ನಿಮಗೆ ನಾನು ಏನು ಬೇಕಾದರೂ ಅಂತೇಳಿ ನಮಸ್ಕಾರ ಮಾಡಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆ 40 ವರ್ಷನೇ ಆಯುಷ್ಯ ಇರುತ್ತೆ. ಗೋಪಾಲದಾಸರು 44 ವರ್ಷ ಮಾತ್ರ ಆಯುಷ್ಯ. ಅವ್ರ ಆಯುಷ್ಯ ಮುಗಿತಾ ಬರುತ್ತೆ. ಅದಕ್ಕೆ ಅವರು ನೀನು ಇಲ್ಲಪ್ಪ, ನೀನು ನನ್ನ ಶಿಷ್ಯನಿಗೆ ಶಾಪ ಕೊಟ್ಟಿದ್ದಾನೆ, ನೀನು ಅಲ್ಲೇ ಹೋಗಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಉತ್ತೂರಿಗೆ ಹೋಗ್ತಾರೆ, ಸಂಕಾಪುರದ ಉತ್ತೂರಿಗೆ ಹೋಗ್ತಾರೆ. ಅಲ್ಲಿ ಗೋಪಾಲದಾಸರು ಕಸ ಬಳಿಕ ಅವರಿಗೆ ಆಕಾಶವಾಣಿ ಹೇಳ್ತಾರೆ, ಅವನಿಗೆ 44 ವರ್ಷ ಮಾತ್ರ ಆಯುಷ್ಯದೆ, ಮುಂದೆ ಒಂದು ದೊಡ್ಡ ಗ್ರಂಥ ಬರೀತಾರೆ. ಅವರು ಸಮಾಜಕ್ಕೆ ದೊಡ್ಡ ಗ್ರಂಥ, ಅದು ಕೊಡುಗೆಯಾಗಿ ಬರುತ್ತೆ. ನೀನು 40 ವರ್ಷ ಆಯುಷ್ಯ ದಾನ ಮಾಡೋಂಥ ಗೋಪಾಲದಾಸರಿಗೆ ವಿಜಯದಾಸರು ಗುರುಗಳು ಆಜ್ಞೆಯಿಂದ ಅವರು ಸೂಚನೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಅವರು ಗೋಪಾಲದಾಸರಲ್ಲಿ ಹೋದಾಗ ಅಲ್ಲಿ ನಮಸ್ಕಾರ ಮನೆಯಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ಹೋದಾಗ ಕೂಡ ಅವ್ರಿಗೆ ಪ್ರಾರಬ್ಧ ಕರ್ಮ ಏನು ಮುಗಿದಿರಲ್ಲ. ಗೋಪಾಲದಾಸರ ಮನೆಯಲ್ಲಿ, ಗೋಪಾಲದಾಸರ ಮನೆ ಅಲ್ಲಿದೆ ಅಂತ ಹೋಗ್ತಾರೆ. ಗೋಪಾಲದಾಸ ಅಂತ ಕೇಳಿದ್ರು, ಮನೆ ಅಂದರೆ ಮನೆಯಲ್ಲಿದೆ ಅಂತ ಹೋಗ್ತಾರೆ. ಅಲ್ಲೇ ಕೇಳಿದ್ರೆ ತಾಯಿ ಇಲ್ಲಮ್ಮ ಅಲ್ಲೇ ಇದ್ದಾರೆ ಗೋಪಾಲದಾಸರು ಅಂತ. ಅವ್ರು ಕಸ ಬೆಳೀತಾ ಇರ್ತಾರೆ ವೆಂಕಟರಮಣ. ಮತ್ತೆ ಅಲ್ಲಿ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ನನ್ನ ತಪ್ಪಾಯಿತು, ಇದೆಲ್ಲ ಆಗಿದೆ, ವಿಜಯರಾಯರು ಕಳಿಸಿದ್ದಾರೆ ಅಂದಾಗ ನೀವು ಕೂಡಿ ಅಂತೇಳಿ ಅವ್ರು ಭಕ್ತಿ ಮಾಡಿ ಪ್ರತಿನಿತ್ಯ 48 ದಿನ ಇಟ್ಕೊಂಡು 1 ವರ್ಷ ಆಯುಷ್ಯದಾನ ಮಾಡ್ತಾರೆ. ಒಂದು ಬಕ್ರಿ ಕೊಟ್ಟು ಅವ್ರಿಗೆ ಏನು ತಿನ್ಲಕ್ಕೆ ದಂಚಿಸದೆ ಕೊಡ್ಲಿಕ್ಕಾಗಲಾರ್ದಂಥವ್ರಿಗೆ ಬಕ್ರಿ ತಿನ್ನಂತ ಹೇಳ್ತಾರೆ. ಸ್ವಾಮಿನ ಹೆಂಗೆ ತಿನ್ನಲಿ, ವಿಜಯರಾಯರು ತಿನ್ನಿಸ್ತಾರೆ, ನನ್ನ ಗುರುಗಳಿದ್ದಾರೆ, ರಾಯರಿದ್ದಾರೆ, ನೀವು ತಿನ್ನಿರಿ ಅಂತ ಹೇಳಿ 1 ಬಕ್ರಿಯಲ್ಲಿ 1 ವರ್ಷ ಆಯುಷ್ಯ ಕೊಡ್ತಾರೆ ಜಗನ್ನಾಥ ಶ್ರೀನಿವಾಸಾಚಾರ್ಯ. ಕೊಟ್ಟು ಸಾಯಂಕಾಲ ಹೋಗಿ ನದಿಯಲ್ಲೇ ಅವರು 1 ವರ್ಷ ಆಯುಷ್ಯ ಕಳ್ಕೊತಾ ಇದ್ರು ಅಂತ. ಹೀಗಾಗಿ ವಿಜಯದಾಸರು ಹರಿಕಥಾಮೃತಸಾರ ಏನು ಗ್ರಂಥ ಬಂದಿದೆ ಅದಕ್ಕೆ ಮೂಲ ಕಾರಣಕರ್ತರು ವಿಜಯದಾಸರು. 40 ವರ್ಷ ಗುರುಗಳ ಒಂದು ಆಜ್ಞೆಯಿಂದ ಗೋಪಾಲದಾಸರು ಕೊಟ್ಟರು. ಅದೇ ರೀತಿಯಾಗಿ ಅಲ್ಲೇ ಅವರು ವಿಜಯದಾಸರು ಅನುಷ್ಠಾನ ಮಾಡಿ ಚೀಕಲ್ ಪರವೆಯಲ್ಲಿ 72 ವರ್ಷ ಇದ್ದದ್ದು ವಿಜಯದಾಸರು.
72 ವರ್ಷ ಇತ್ತು. ಲಾಸ್ಟಿಗೆ ಅಂತ್ಯಕಾಲಕ್ಕೆ ಅವ್ರು ಚಿಪ್ಪಿಗೆರೆಗೆ ಹೋಗ್ತಾರೆ. ಅಲ್ಲೇ ಕಾಲವಾಗಿತ್ತು ವಿಜಯದಾಸರು ಚಿಪ್ಪಿಗೆರೆಯಲ್ಲಿ. ಅಲ್ಲಿ ಕಾಲವಾದಾಗ ಇಲ್ಲಿ ಶಿಷ್ಯನಿಗೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ಅಲ್ಲಿ ಕಾಲವಾದ್ರಿ, ಮುಂದೆ ಇಲ್ಲೆಲ್ಲ ಹೆಂಗೆ ನಡೆಸ್ಬೇಕು ಈ ದೇವಸ್ಥಾನ ಇದೆಲ್ಲ ಅಂತ ಕೇಳಿದಾಗ, ಇಲ್ಲ ನಾವು ಒಂದು ಅಂಶದಿಂದ ನಾನು ಮರದಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ವಿಜಯದಾಸರು. ಅಶ್ವತ್ಥ ವೃಕ್ಷ ಮರ ಇದೆ, ಶ್ರೀಪಾದರಾಜ ಹಾಕಿದ ಮರ, ಆ ಮರದಲ್ಲೇ ನಾನು ಇರ್ತೀನಿ, ಅಲ್ಲೇ ಪೂಜೆ ಆಗಬೇಕು ಅಂತ ವಿಜಯದಾಸರು ಸೂಚನೆ ಕೊಡ್ತಾರೆ. ಅದೇ ಪ್ರಕಾರ ಕೂಡ ಅವತ್ತಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಕೂಡ ಹೊರಗಡೆ ಮರಕ್ಕೆ ಅಭಿಷೇಕ ಹಸ್ತೋದಕ್ಕೆಲ್ಲ ಆಗುತ್ತೆ. ವಿಶೇಷವಾಗಿ ಆರಾಧನೆ ಕೂಡ ವಿಶೇಷ ಅಲಂಕಾರ ಎಲ್ಲ ಮರಕ್ಕೆ ಆಗುತ್ತೆ. ಹೀಗಾಗಿ ವಿಜಯದಾಸರ ಜನ್ಮಸ್ಥಳ ವಿಶೇಷವಾಗಿ ಅಲ್ಲಿ ಚಿಕ್ಕಬದರಿ ಅಂತ ಅದಕ್ಕೆ ಹೆಸರು. ಭಂಡಾರಕೇರಿ ವಿದ್ಯಾಮಾನದಲ್ಲಿ ಚಿಕ್ಕಬದರಿ ಅಂತ ಇಟ್ಟಿದ್ರು. ಇದರಲ್ಲೇ ಶ್ಯಾಮಸುಂದರದಾಸ ವರ್ಣೆಯಲ್ಲೇ ಬರುತ್ತೆ. ಹೀಗಾಗಿ ಅಲ್ಲಿ ವಿಜಯದಾಸರ ಆರಾಧನೆ ನೀವು ಯಾವಾಗ ಬಂದರೂ ಕೂಡ ಅಲ್ಲೆಲ್ಲ ವ್ಯವಸ್ಥೆ ಇದೆ. ನೀವು ಚಿಕ್ಕಪಲ್ಲಿ ಬಂದು ವಿಜಯದಾಸರು ಭಾರತೀಯ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಈ ಮೂಲಕ ಕೇಳಿದ್ದಾರೆ. ಆಚಾರ್ಯ ಭಾಳ ಒತ್ತಾ ಇದ್ದಾವೆ, ಕಾಯಿಸೋದು ಬೇಡ. ಹೀಗಾಗಿ ಆಚಾರ್ಯಗೆ ನಿಮ್ಮ ಕೈಲಾಗಿರ್ತಕ್ಕಂಥ ಒಂದು ಕಾಣಿಕೆ, ಯಾಕೆ ನಾನು ಮುಂಚೆನೇ ಹೇಳಿದರೆ ಬಹುಶಃ ಇದಕ್ಕೆ ವ್ಯವಸ್ಥೆ ಆಗ್ತಿರ್ತಿತ್ತು. ಆದರೆ ಇವತ್ತು ಬೆಳಗ್ಗೆ ನನಗೆ ಅದು ನಾಶ ಆಯಿತು. ಬೆಳಗ್ಗೆ ಪಾಪ ಆಚಾರ್ಯ